ಮಾತನಾಡಿಸುವ ರೀತಿಯಲ್ಲಿ. ಹಾಗಾಗಿ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು ಅಲ್ಲ. ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಎದ್ದರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾ ಆರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಅಂದರೆ ನೀನು ಸರ್ವಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ? ಸರಿ, ಈ ತತ್ವಗಳ ಪೂಜೆ ಹೇಗೆ? ತತ್ವಗಳ ಪೂಜೆ ಎಂದರೆ ತತ್ವಗಳು 5: ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಓಹೋ, ಸರಿ. ಪೃಥ್ವಿಯ ಪೂಜೆ ಹೇಗೆ? ಪೃಥ್ವಿಯ ಪೂಜೆ ಪರ್ವತ, ವೃಕ್ಷ, ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ. ಜಲತತ್ವದ ಪೂಜೆಯು ಸಮುದ್ರ, ಮೇಘ, ಬಾವಿ, ಗಂಗಾ, ಯಮುನಾ, ಕಾವೇರಿ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ. ಅಗ್ನಿ ಪೂಜೆಯು ಅಗ್ನಿಹೋತ್ರ, ಪಂಚಾಗ್ನಿ, ಜ್ವಾಲಾಮುಖಿ, ಸೂರ್ಯ, ಚಂದ್ರಾದಿ ನವಗ್ರಹಗಳ ಪೂಜೆ. ವಾಯುವಿನ ಪೂಜೆ ಹೇಗೆ? ಪ್ರಾಣಾಯಾಮ, ಭೂತ ಪ್ರೇತಗಳ ಮುಖೇನ. ಆಕಾಶದ ಪೂಜೆ ಪ್ರಾರ್ಥನೆ ಮಾಡುವುದು, ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು. ಆಹಾ, ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ ಸಹೋದರ. ನೀನು ತತ್ವಗಳನ್ನು ಪೂಜಿಸುತ್ತೀಯ, ಹೌದು. ಪಂಚಭೂತಗಳನ್ನು ಪೂಜಿಸುತ್ತೀಯ, ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯ. ಸತ್ಯ ಅಲ್ಲ? ಹೌದು. ಸಹೋದರ, ಈ ನನ್ನ ಬೆರಳಲ್ಲಿರುವುದೇನು? ಉಂಗುರ. ಉಂಗುರ ಸರಿಯಾಗಿ ನೋಡು. ಅದು ಉಂಗುರವೇ ಅಥವಾ ಚಿನ್ನವೇ? ಚಿನ್ನವೂ ಹೌದು, ಚಿನ್ನವೂ ಹೌದು, ಉಂಗುರವೂ ಹೌದು, ಉಂಗುರವೂ ಹೌದು. ಹಾಗೆಯೇ ಇದು ಬೊಂಬೆಯೂ ಹೌದು, ಪರಮಾತ್ಮನೂ ಹೌದು.